ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಶಿವಾನಂದ ನೀಲನ್ ಅವರ ಅವಧಿ ಅಂದ್ರೆ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯ ಆಯಿತು. ಆತನನ್ನು ನಿನ್ನೆ 2ನೇ ಸೆಷನ್ ಸಶಸ್ತ್ರ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದರು. ಆವಾಗ ನ್ಯಾಯಾಧೀಶ ಕೆ ಗಂಗಾಧರ್ ರಾವ್ ಅವರು 9ರವರೆಗೆ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಜೂನ್ 1ನೇ ತಾರೀಕಿಗೆ ಜಾಮೀನು ಅರ್ಜಿ ನಾವು ಸಲ್ಲಿಸ್ತೇವೆ ಅಂತೇಳಿ ನೀಲನ್ ಅವರ ಪರ ವಕೀಲರು ತಿಳಿಸಿದ್ದಾರೆ. ಇವತ್ತು ಅವರು ಶಿವಾನಂದ್ ನೀಲನ್ ಅವ್ರನ್ನ ಇವರು CID ಪೊಲೀಸರು ಆಫ್ಟರ್ 10 days ಆಫ್ ಪೊಲೀಸ್ ಕಸ್ಟಡಿ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀರಿ ಅವ್ರನ್ನ. ಆಮೇಲೆ ಕೋರ್ಟ್ನವರು ಅವ್ರನ್ನೀಗ ಟಿಲ್ 9th ಜೂನ್ 9 ಜೂನ್ರ ತನಕ ಜುಡಿಷಿಯಲ್ ಕಸ್ಟಡಿಗೆ ರಿಮಾಂಡ್ ಮಾಡಿದ್ದಾರೆ. ಅದರ ಮುಂದೆ ಏನು ಪೊಲೀಸ್ ಕಸ್ಟಡಿ ಅದು ಏನು ಕೊಟ್ಟಿಲ್ಲ, ಡೈರೆಕ್ಟ್ಲಿ ಜುಡಿಷಿಯಲ್ ಕಸ್ಟಡಿಗೆ ರಿಮಾಂಡ್ ಮಾಡಿದ್ದಾರೆ ಈಗ. ಆಮೇಲೆ ಈಗ ಅದರೊಳಗೆ ನಾವು ಇವತ್ತೊಂದು ಅವರು ಶಿವಾನಂದ್ ಸಲುವಾಗಿ ಒಂದು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀವಿ. ಅದು ಬೇಲ್ ಅಪ್ಲಿಕೇಶನ್ಗೆ ಅವರು CID ಅವರು ತಮ್ಮ ಅಬ್ಜೆಕ್ಷನ್ ಹಾಕೋದಕ್ಕೆ 1ನೇ ತಾರೀಕಿಗೆ ಇಟ್ಕೊಂಡಾರಿ. 1 ಜೂನಕ್ಕೆ ಅವ್ರು ಅಬ್ಜೆಕ್ಷನ್ ಹಾಕಿದ್ರು ಅಂತಂದರೆ ಅವತ್ತು ಅದು ಬೇಲ್ ಅಪ್ಲಿಕೇಶನ್ ಮೇಲೆ ಹಿಯರಿಂಗ್ ಆಗುತ್ತೆ. ಹಿಯರಿಂಗ್ ಆದಮೇಲೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಕೋರ್ಟ್ನವರು ಆರ್ಡರ್ ಮಾಡೋದು ಹೆಂಗೆ ಇದನ್ನು ಮಾಡ್ತಾರೆ. ಸರ್, ಈಗ ಒಬ್ಬರು ದೂರು ಕೊಟ್ಟಿದ್ದಾರೆ, ಬೇರೆ ಯಾರೂ ಕೊಟ್ಟಿರಲಿಲ್ಲ ಇಲ್ಲಿವರೆಗೆ. ಇಲ್ಲ, ಅದು ಏನು ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇಲ್ರಿ. ಆ್ಯಕ್ಚುಲಿ ಅವರು 35,000 ಅಂತಾರೆ. ಅದ್ರ ಬಗ್ಗೆ ನನಗನ್ಸೋ ಮಟ್ಟಿಗೆ ಅಂದ್ರೆ ಇಲ್ಲಿ ತನಕ ಏನು ಅಂದ್ರೆ ಇವೆಂಟ್ಸ್ ಡೆವಲಪ್ಮೆಂಟ್ ಆಗ್ಯಾವ ಅದನ್ನು ನೋಡಿದ್ರೆ ಅವ್ರಿಗೂ ಪೊಲೀಸರಿಗೆ ಸುದ ಐ ಡೋಂಟ್ ಥಿಂಕ್ ದಟ್ ಅವ್ರಿಗೂ ಸುದ ಎಕ್ಸಾಕ್ಟ್ಲಿ ಇಷ್ಟು ಐತಿ ಅಂತ ತಿಳ್ಕೊಂಡು ಅವ್ರಿಗೂ ಏನೇ ಅಂದ್ರೆ ಐಡಿಯಾ ವಿತ್ ಸರ್ಟನಿಟಿ ಅವ್ರ ಕಡೆನೂ ಏನು ಇದ್ದಂಗಿಲ್ಲ. ಅಂತಕ್ಕಂತೇನೆ ಅಂತ ನಡೆದೈತಿ ರೀ. ಇದ್ರೊಳಗೆ ಒಂದೇನು ಇಂಪಾರ್ಟೆಂಟ್ ಥಿಂಗ್, ಏನು 35,000 ಇರಲಿ ಎಷ್ಟು ಫಿಗರ್ ಇರಲಿ, ಯಾರೂ ಇನ್ವೆಸ್ಟರ್ಸು ಯಾರೂ ಇವತ್ತಿನ ತನಕ ಅವ್ರ ಅಗೇನ್ಸ್ಟ್ ಏನೂ ಗ್ರೀವನ್ಸ್ ಎಕ್ಸ್ಪ್ರೆಸ್ ಮಾಡಿಲ್ಲ, ಎಲ್ಲೂ ಕಂಪ್ಲೇಂಟು ಫೈಲ್ ಮಾಡಿಲ್ಲ, ಏನಿಲ್ಲ. ಒಂದು ಸ್ಟ್ರೇ ಏನೋ ಕಂಪ್ಲೇಂಟು ಕಾಗವಾಡ ಪೊಲೀಸ್ ಸ್ಟೇಷನ್ದೊಳಗೆ ಫೈಲ್ ಆಗೈತೆ ಅಂತೀರಿ. ಅದ್ರದ್ದು ಡೀಟೇಲ್ಸ್ ಇನ್ನೂ ನಮ್ಗೆ ಸಿಕ್ಕಿಲ್ಲ. ಅದ್ರದ್ದು ನಾವು ಡೀಟೇಲ್ಸ್ ತೆಗೆದಕ್ಕೆ ಅಪ್ಲೈ ಮಾಡಿ ಯಾವ್ದು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀವಿ. ಎಸ್, FIR ರದ್ದು ಕೋರಿ ಅರ್ಜಿ ಹಾಕುವಂಥದ್ದು ಅದು ಆಕ್ಚುಲಿ ಅದ್ರ ಪ್ರಕಾರ ಈಗ ಹೈಕೋರ್ಟ್ನೊಳಗೆ ಅಂದ್ರೆ ರದ್ದು ಕೋರಿ ಹಾಕ್ಬೇಕಾಯ್ತು ಅಂದ್ರೆ ಹೈಕೋರ್ಟ್ನೊಳಗೆ ಹಾಕ್ಬೇಕಾಗ್ತೈತಿ ರೀ. ಕ್ವ್ಯಾಶಿಂಗ್ ಸಲುವಾಗಿ ಹಾಕ್ಬೇಕಾಗ್ತೈತಿ. ಅದು ಈಗ ನಾವು ಮೊದಲ ಅಂದ್ರೆ ನಮ್ದು ಎಂಡೇವರು ಮೊದಲು ಶಿವಾನಂದ್ ಅವ್ರನ್ನ ಬೇಲ್ ಮಾಡಿಕೊಂಡು ಬೇಲ್ ಆದಮೇಲೆ ಅವ್ರು ಹೊರಗೆ ಬಂದಮೇಲೆ ಅದು FIR ಕ್ವಾಶಿಂಗು ಮುಂದಿಂದ ಏನೈತೆ ಅದ್ರ ಬಗ್ಗೆ ವಿಚಾರ ಮಾಡಿ ಇದನ್ನು ಮಾಡಬೇಕು ಅಂತ ವಿಚಾರ ಮಾಡಿ. ಹೌದು, ಅವರು ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿದಿರಿ, ನನಗೆ ಎದೆ ನೋವಿದೆ ಮತ್ತು ರಿಪೀಟೆಡ್ಲಿ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂತ ತಿಳ್ಕೊಂಡು ಅವರು ಅಂದ್ರೆ ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ಅದನ್ನು ತಂದರು. ನ್ಯಾಯಾಧೀಶರು ಅದ್ರ ಸಲುವಾಗಿ ಸೂಕ್ತವಾಗಿ ಪ್ರತಿಸ್ಪಂದಿಸಿ ಇಲ್ಲ ನಿಮಗೆ ಹಂಗೇನ್ರಿ ಇತ್ತು ಅಂತಂದ್ರೆ ನೀವು ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡಿರಿ ಮತ್ತು ಅವರು ಅಲ್ಲಿ ಜೈಲಿನೊಳಗಾತು ಅಥವಾ ಇಲ್ಲಿ ಬಿಮ್ಸ್ ಹಾಸ್ಪಿಟಲ್ದೊಳಗೆ ನಿಮಗೇನು ರಿಕ್ವೈರ್ಡ್ ಟ್ರೀಟ್ಮೆಂಟು ಸಿಗುವಂಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಅಂದಾರೆ. ಅದು ನಾವು ಅವ್ರಿಗೆ ಶಿವಾನಂದ ಅವ್ರಿಗೆ ಆ್ಯಸ್ ದೇರ್ ಅಡ್ವೊಕೇಟ್ಸ್ ನಾವು ಎಶ್ಯೂರ್ ಮಾಡೀವಿ. ನಿಮಗೆ ಏನಾದ್ರ ಸಲುವಾಗಿ ಮೆಡಿಕಲ್ ಏಡ್ ಸಲುವಾಗಿ ಅಸಿಸ್ಟೆನ್ಸ್ ಬೇಕಾಯ್ತು ಅಂತಂದರೆ ನೀವು ಹೇಳ್ರಿ, ನಾವು ಅದ್ರ ಪ್ರಕಾರ ಕೋರ್ಟಿಗೆ ಎಮರ್ಜೆಂಟ್ಲಿ ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಸೂಕ್ತ ನಿಮ್ಗೆ ಅರೇಂಜ್ಮೆಂಟ್ ಆಗುವಂಗೆ ನಾವು ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ತಿಳ್ಕೊಂಡು ಎಶ್ಯೂರ್ ಮಾಡಿ. ಬೇಲ್ ಅಪ್ಲಿಕೇಶನ್ ಹಿಯರಿಂಗಿಗೆ ಬರ್ತೈತೆ 1ನೇ ತಾರೀಕಿಗೆ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್. ನಂದು RG ಪಾಟೀಲ್ ಅಡ್ವೊಕೇಟ್ ರೀ, ಬೆಳಗಾವ್. ಯಾರೂ ದೂರನ್ನ ಕೊಟ್ಟಿಲ್ಲ. ಈ ಕೇಸ್ ಬಿದ್ದು ಹೋಗಿದೆ ಅಂತನ ಅರ್ಥ. ಇದಕ್ಕೆ ಅನೇಕ ಕಾರಣಗಳನ್ನು ನಾನು ಮುಂದೆ ಹೇಳ್ತೇನೆ. ಕೇವಲ ಕಾಗವಾಡದಲ್ಲಿ ಒಂದಿದೆ, ಅದನ್ನು ನಾವು ನಂತರ ನೋಡ್ಕೋತೇವೆ ಅಂತ ಹೇಳಿದ್ದಾರೆ. ಇನ್ನು ಜಾಮೀನು ಅರ್ಜಿ ಸಿಗಲೇ ಹೋದರೆ ಅಥವಾ ಸಿಕ್ಕ ನಂತರ ಕೂಡ ಇಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ. ಅದಕ್ಕೆ FIR ರದ್ದು ಕೋರಿ ಅದು ಕೂಡ ಅದು ನಿನ್ನೆ RK ಪಾಟೀಲ್ರು ನಿನ್ನೆ ಮಾತಾಡಿದ್ದಾರೆ. ಶಿವಾನಂದ ನೀಲನ್ ಅವರ ಪರ ವಕೀಲರು ಏನಿದ್ದಾರೆ RP ಪಾಟೀಲ್ರು ಅದನ್ನು ಹೇಳಿದ್ದಾರೆ. ಮುಂದೆ ಕಾನೂನು ಪ್ರಕ್ರಿಯೆ ಏನಾಗ್ತೈತೆ ಗೊತ್ತಿಲ್ಲ. ಅದರ 2 ದಿವಸ ಹಿಂದೆ 4 ಕಾರುಗಾಡಿ ನಂತರ ಒಂದು ಅಭಿಲಾಷಿನ ಕನ್ನಡ ಸಂಘಟನೆಯನ್ನು ಮುಖಂಡರಿದ್ದರು, ಅವ್ರ ಕಾರ್ಯ ಕೂಡ ಜಪ್ತು ಮಾಡಿದ್ದಾರೆ. ಅದನ್ನು ಬಿಟ್ಟು ಕೇವಲ ಕಾಗದ ಪತ್ರಗಳು ಮಾತ್ರ ಸಿಕ್ಕಿವೆ. ಅದರ ಠೇವಣಿದಾರರು ಒಮ್ಮೆ ಚೆನ್ನಮ್ಮ ಸರ್ಕಲ್ಗೆ ಬಂದಿದ್ದರು ಕಂಪ್ಲೇಂಟ್ ಕೊಡ್ಬೇಕಂತೇಳಿ. ಆದರೆ ಅವರಿಗೂ ಗೊತ್ತಾಯಿತು ಕಂಪ್ಲೇಂಟ್ ಕೊಟ್ಟ ನಂತರ ಏನಾಗೋದಿಲ್ಲ ಅಂತ. ಇದೇ ರೀತಿ KPID ಒಂದು ಕಾಯ್ದೆ ಇದೆ, ಇದು ಮೊದಲು ರದ್ದು ಆಗ್ಬೇಕಂತ. ಯಾಕಂದ್ರೆ KPID ಅಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ಮೇಲ್ದರ್ಜೆಗೆ ಅದನ್ನು ವಹಿಸಿ ಕೊಟ್ಟಿರ್ತಾರೆ. ಈ ಕಾಯ್ದೆಯಿಂದ ಹಣ ಠೇವಣಿದಾರಿಗೆ ಬರೋದಿಲ್ಲ ಅನ್ನೋದು ಜನರಿಗೆ ಗೊತ್ತಾಗ್ತು. ಕಾರಣ 2017ರಲ್ಲಿ ಏನು ಸಂಗೊಳ್ಳಿ ರಾಯಣ್ಣದ ಸೊಸೈಟಿದಾತು ಅದನ್ನು ಕೂಡ CIDಗೆ ಕೊಟ್ಟಿದ್ದರು.
ಅದು ಕೂಡ KPID ಆ್ಯಕ್ಟದ ಕೆಳಗಡೆನೆ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ರು. ನಂತರ RR ಪಾಟೀಲ್ರು ಬಸವೇಶ್ವರದು ಅವರು ಕೂಡ KPIDಗೆ ಹೋಗಿದೆ, ಅಲ್ಲಿ ಕೂಡ ದುಡ್ಡು ಬಂದಿಲ್ಲ. ಇನ್ನು ಆಶ್ಚರ್ಯ ಅಂತಂದರೆ 80 ಕೋಟಿ ರೂಪಾಯಿ ಇನ್ನು KPID ಅಧಿಕಾರಿಗಳ ಬಳಿನೇ ಇದೆ ಸಂಗೊಳ್ಳಿ ರಾಯಣ್ಣದ್ದು. ಕೊಟ್ಟಿಲ್ಲ ಯಾಕೆ ಅಂತಾರೆ, ಆ ಕಾಗದ ಪತ್ರ ತುಂಬ, ಈ ಕಾಗದ ಪತ್ರ ತುಂಬ, ಅಲ್ಲಿ ಬಾ ಇಲ್ಲಿ ಬಾ ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮ ಕಾಗದ ಪತ್ರ ಸರಿ ಇಲ್ಲ. ಇನ್ನೊಮ್ಮೆ ಹೇಳ್ತಾರೆ 10 ವರ್ಷದ ನೀವೇನು ಡಿಪಾಸಿಟ್ ಇಟ್ಟದ 10 ವರ್ಷದ ಹಿಂದಿನ ಬ್ಯಾಂಕ್ ಸ್ಟೇಟ್ಮೆಂಟ್ ತೊಂಬರಿ, ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೊಂಬರಿ. ನಂತರ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ತುಂಬಿದ್ದಾರೆ ತೊಂಬರಿ, ಹಣ ಎಲ್ಲಿ ಸಂಗ್ರಹ ಆಯ್ತು ಅದನ್ನು ಕೇಳ್ತಾ ಇದ್ದಾರೆ. ಇನ್ನು ನಿವೃತ್ತಿ ನೌಕರರು ಅವರು ಕೂಡ ಇಟ್ಟಿದ್ದಾರೆ, ಅವ್ರದ್ದು ಕಡೆ ಕೊಡಬೇಕಾಗಿತ್ತಲ್ಲ. ಎಲ್ಲ ಕಾಗದ ಪತ್ರ ಕರೆಕ್ಟ್ ಇದ್ದರೂ ಕೂಡ ಅವ್ರದ್ದು ಕೂಡ ಕೊಟ್ಟಿಲ್ಲ. ಹೀಗಾಗಿ ಈ ಶಿವಾನಂದ ನೀಲನ್ನವ್ರ ಪ್ರಕರಣದಲ್ಲಿ ಕೂಡ ಇದೇ ಆಗ್ತಿತ್ತು ಅಂತೇಳಿ ಜಾಗೃತಿ ವಹಿಸಿದರು ಠೇವಣಿದಾರರು. ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದರು. ಯಾಕೆ ಮತ್ತೆ ನೀವು ಇಲ್ಲಿ ಈ KPID ಸೆಕ್ಷನ್ದಲ್ಲಿ ಏನೋ ಕೊಟ್ಟಿದ್ರೆ ಅಂತ ತನಿಖೆ ನಡೀತಾ ಇದೆ. DYSP ಕೋದಂಡರಾಮ ನೇತೃತ್ವದಲ್ಲಿ ಅಲ್ಲಿ ಭಾಳ ತೊಂದರೆ ಆಗ್ತಿತ್ತು. ಒಟ್ಟಾರೆ ಈ ಕಾಯ್ದೆ ರದ್ದುಪಡಿಸ್ಬೇಕಂತ ವಕೀಲರು ಕೂಡ ಆಗ್ರಹವನ್ನು ಮಾಡ್ತಾಯಿದ್ದಾರೆ. ನಿಮ್ದು ಏನೇ ಇದ್ರೂ ಕೂಡ ಏನು ಗ್ರಾಹಕರ ನ್ಯಾಯಾಲಯ ಇದೆ, ಸಿವಿಲ್ ಕೋರ್ಟ್ ಇದೆ, ಅಲ್ಲಿ ಹೋಗಿ. ಆದರೆ KPID ಆ್ಯಕ್ಟದಲ್ಲಿ ಹೋದರೆ ಅಧಿಕಾರಿಗಳು ದುಡ್ಡನ್ನು ಕೊಡೋದಿಲ್ಲ, ಮನಸ್ಥಿತಿನೂ ಕೂಡ ಸರಿ ಇಲ್ಲ ಅವ್ರದ್ದು. ಇನ್ನು ರಾಣಿ ಚೆನ್ನಮ್ಮ ಅದು ಸಾಧನ ಅವ್ರದ, ಅದು ಕೂಡ KPIDಗೆ ಹೋಗಿದೆ. ಆದರೆ ಅವ್ರು ಬಂಧನೂ ಆಗಿಲ್ಲ, ಏನೂ ಆಗಿಲ್ಲ. ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳ ಅವನು ಹಿಂದಿದ್ರು. ಆದರೆ ಇಲ್ಲಿ ಶಿವಾನಂದ ನೀಲನ್ನವರು ಒಬ್ಬ ಅಪರಾಧಿ ಥರ ಎಲ್ಲ TV ಮಾಧ್ಯಮದವ್ರು ಅವ್ರಿಗೆ ತೋರಿಸಿದ್ರು. ತಪ್ಪದು, ಇನ್ನೂ ಅಪರಾಧಿ ಅಲ್ಲ ಅವರು, ಅದನ್ನು ಅಪರಾಧಿ ಥರ ತೋರಿಸಿದಾರೆ ನೀವು. ಆದರೆ ಇಲ್ಲಿ ಸಾಕ್ಷಿ ಒಟ್ಟು ದೂರದಾರರು ಒಬ್ಬರೂ ಇಲ್ಲ ಅಂತಂದರೆ ಭಾಳ ಆಶ್ಚರ್ಯ. 35,000 ಕೋಟಿ ಹಗರಣ, ಇದು ಬಹುಕೋಟಿ ಹಗರಣ ಅಂತಾರೆ. ಹಾಗಾದ್ರೆ ಮೋಸ ಆಗಿತ್ತಂದ್ರೆ ಇಲ್ಲಿ ಕೊಡಬೋದಿತ್ತಲ್ಲ ಅವರು ದೂರು. ಇದು CID ಅಧಿಕಾರಿ ತಲೆನೋವಾಗಿದೆ ಈಗ ಸದ್ಯಕ್ಕೆ, ಅವರೇನೋ ವಶಪಡಿಸ್ಕೊಂಡಿದ್ದಾರೆ. ಆದರೆ ಈ ಕಾಯ್ದೆ ಅಡಿಯಲ್ಲಿ ಠೇವಣಿದಾರ ಇಟ್ಟಂಥ ಹಣ ಬರೋದು ಭಾಳ ಲೇಟ್ ಆಗ್ತಿತ್ತು. ನೋಡೋಣ ಇವೇನು FIR ಏನು ಮಾಡಿದ್ದಾರೆ ಇದು ರದ್ದಾಯ್ತಂದರೆ, ಹೈಕೋರ್ಟ್ದಲ್ಲಿ ರದ್ದಾಯ್ತಂದರೆ ಅದು ಭಾಳ ಒಂದು ಒಳ್ಳೆಯ ಒಂದು ಸುದ್ದಿ ಅಂತ ಹೇಳ್ಬೋದು. ಇನ್ನು ಅನೇಕ ಸೊಸೈಟಿಗಳಲ್ಲಿ ಅವು ವ್ಯವಹಾರಗಳು ನಡೀತಾ ಇದ್ದಾವೆ. 5 ಕೋಟಿಗೂ ಮೀರಿ ಹೆಚ್ಚೆ ಹಗರಣ ಆಗಿತ್ತಂದ್ರೆ ಅದು KPID ಕೊಡ್ತಾರೆ. ಜಿಲ್ಲಾಧಿಕಾರಿ ಹೇಳಿದರು, ನಾವು ಠೇವಣಿದಾರರ ರಕ್ಷಣೆಗಾಗಿ ಈ ಕಾಯ್ದೆ ಅಡಿಯಲ್ಲಿ ಕೊಡ್ತೇವೆ ಅಂತ. ಜಿಲ್ಲಾಧಿಕಾರಿ ನಾವು ಗಮನಕ್ಕೆ ತರ್ತೇವೆ. ಹಂಗದು 80 ಕೋಟಿ ಕೊಡ್ಸಲ್ಲ, ನೋಡೋಣ. ಅದು KPID ಕಾಯ್ದೆಯಲ್ಲೇ ಇದೆ. 10 ವರ್ಷದ ಹಿಂದೆಯೇ ಪ್ರಕರಣ ದಾಖಲಾಗಿದೆ. ಮತ್ತು 80 ಕೋಟಿ ಆಸ್ತಿ ಪಾಸ್ತಿನೂ ಸರ್ಕಾರದ ಅಧಿಕಾರಿಗಳ ಸುಪರ್ದಿನಲ್ಲಿದೆ, ಅಂದರೆ ಕಾಂಪಿಟೆಂಟ್ ಅಥಾರಿಟಿ ಹತ್ರನೇ ಇದೆ. ಕೊಡಿಸಲ್ಲ, ನೋಡೋಣ. ಇಲ್ಲ, ಕೇವಲ ಕಾಯ್ದೆ ಇದೆ, ಆದರೆ ಅದು ದುರುಪಯೋಗ ಹೆಚ್ಚಾಗ್ತಾ ಇದೆ. ಇನ್ನು ಹೈಕೋರ್ಟ್ದವ್ರು ಕೂಡ ನೀವು ಸಂಗೊಳ್ಳಿ ರಾಯಣ್ಣ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ದವ್ರು ಕೂಡ ನೀವು ದುಡ್ಡನ್ನು ಮರಳಿ ಕೊಡಬೇಕು, ಆದರೆ ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಕಂತ. ಅದು ಇಲ್ಲೇನು ಹೇಳ್ತಾರೆ, ಹೈಕೋರ್ಟ್ದಲ್ಲಿ ಬಂದ ನಂತರ ಅಸಿಸ್ಟೆಂಟ್ ಕಮಿಷನರು ಅಂದ್ರೆ ಅಮ್ಲಾನ್ ವಿಶ್ವಾಸ್ ಅವರಿದ್ರಲ್ಲಿ ಇವಾಗ ಸಂಗೊಳ್ಳಿ ರಾಯಣ್ಣ ಪ್ರಕರಣ ದಾಖಲಾದ ನಂತರ ಈಗ AC ಇದ್ದಾರೆ. ಅದರ ಈ KPID ಆ್ಯಕ್ಟ್ ರದ್ದಾಗುವವರೆಗೆ ಠೇವಣಿದಾರರ ಹಣ ಭಾಳ ತೊಂದರೆಯಲ್ಲಿ ಸಿಲುಕ್ತದೆ ಅಂಥೇಳಿ ಒಂದು ಸುದ್ದಿ. ಇನ್ನು ಪೊಲೀಸರು ತಮ್ಮ ಒಂದು ಕಾರ್ಯವನ್ನು ಮಾಡಿ CID ಕೊಟ್ಟಿದ್ದಾರೆ. ಇನ್ನು ಸೇಬಿಗೆ ಇದಕ್ಕೆ ಹೋಗ್ತದು, EDಗೆ ಹೋಯ್ತು. ಯಾವುದು ಸಂಗೊಳ್ಳಿ ರಾಯಣ್ಣ ಪ್ರಕರಣ ED ಕೂಡ ತನಿಖೆ ಮಾಡಿದರು. ಅದರ ಪರಿಣಾಮ ಏನಾಯಿತು ಇನ್ನೂ ಕೂಡ ಗೊತ್ತಿಲ್ಲ. ಒಟ್ಟಾರೆ ಠೇವಣಿದಾರರ ರಕ್ಷಣೆ ಆಗ್ಬೇಕಂತ ನಾವು ಕೇಳ್ಕೊತೇವೆ. ಆದರೆ ಈ ಕಾಯ್ದೆ ಅಡಿಯಲ್ಲಿ ರಕ್ಷಣೆ ಹೇಗೆ ಸಾಧ್ಯ ಅಂತ ಪ್ರಶ್ನೆಯನ್ನು ಯಾರು NR ಲಾತೂರ್ ವಕೀಲರು ಅವರು ಕೂಡ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅವರು ಕಾರ್ಮಿಕರ ಪರ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಕನ್ಸ್ಯೂಮರ್ ಕೋರ್ಟ್ದಲ್ಲಿ ಎಷ್ಟೋ ಸಾವಿರಾರು ಕೇಸುಗಳನ್ನು ಎದುರಿಸಿದ್ದಾರೆ. ಅವರಿಗೆಲ್ಲ ಗೊತ್ತಾಗಿಬಿಟ್ಟಿದೆ, ಅವ್ರ ನೇತೃತ್ವದಲ್ಲೇ ಇದಾಗಿದೆ. ಯಾವುದು ಸಂಗೊಳ್ಳಿ ರಾಯಣ್ಣ ಕ್ರೆಡಿಟ್ ಏನು ಸೊಸೈಟಿ ಇದೆ ಆ ಹಗರಣ, ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ರು. ಅವರು ಹೇಳ್ತಾರೆ KPID ಆ್ಯಕ್ಟ್ ರದ್ದಾಗೋವರೆಗೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ. ಈ ಪ್ರಕರಣ ಎಲ್ಲಿ ಬಂದು ಮುಟ್ತೈತೆ ಗೊತ್ತಿಲ್ಲ. ಆದರೆ ಜೂನ್ 1ಕ್ಕೆ ಏನು ಅರ್ಜಿ ಸಲ್ಲಿಸ್ತಾರೆ, ಜಾಮೀನು ಸಿಗ್ತೈತೋ ಬಿಡ್ತು ಗೊತ್ತಿಲ್ಲ. ಅದರ ತದನಂತರ ಏನು FIR ರದ್ದು ಕೋರಿ ಹೈಕೋರ್ಟ್ಗೆ ಹೋಗ್ತಾರೆ, ಅದು ರದ್ದಾಗ್ತೈತೋ ಬಿಡ್ತು ಗೊತ್ತಿಲ್ಲ. ಆದರೆ ಈ ಠೇವಣಿದಾರರ ಹಣ ಎಷ್ಟು ಕೋಟಿ ಇದೆ ಇನ್ನೂ ಕೂಡ ತನಿಖೆನೂ ನಡೀತಾ ಇದೆ, ತನಿಖೆ ಹಂತದಲ್ಲೇ ಇದೆ. ಈ ತನಿಖೆ ಮುಗಿಬೇಕಾದ್ರೆ ಇನ್ನೂ 2-3 ತಿಂಗಳನ್ನು ಹೋಗ್ಬೋದು. ಯಾಕಂದರೆ ಆಸ್ತಿ ವಿಮೆ ಕರೆಕ್ಟಾಗಿ ಗೊತ್ತಾಗಬೇಕಾಗ್ತದೆ.
ಒಟ್ಟಾರೆ ಈ ಪ್ರಕರಣ ಎಲ್ಲಿಗೆ ಬಂದು ಮುಟ್ತೈತೆ ಕಾದು ನೋಡಿ. ಇನ್ನು ಸಂಗೊಳ್ಳಿ ರಾಯಣ್ಣ ಏನು ಸೊಸೈಟಿಯಲ್ಲಿ ಫ್ರಾಡ್ ಆಗಿದೆ, ಅಲ್ಲಿ ಠೇವಣಿದಾರರು ಅವ್ರಿಗೇನು KPID ಏನು ಕಾಂಪಿಟೆಂಟ್ ಅಥಾರಿಟಿ ಅವರು ಏನು ಪ್ರಶ್ನೆ ಕೇಳ್ತಾರಂದರೆ 20,000ಕ್ಕಿಂತ ನಿಮ್ಮ ಹಣ ಹೆಚ್ಚಿದೆ, ಅದಕ್ಕೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಂದರೆ ಇಷ್ಟೊಂದು ಕಠಿಣ ಕಾನೂನಿದೆ ಅದು. ಹೀಗಾಗಿ KPID ಕಾಯ್ದೆ ರದ್ದಾಗಬೇಕಂತ ಎಲ್ಲರೂ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಏನು ಶಿವಾನಂದ ನೀಲನ್ನವ್ರ ಮೇಲೆ ಏನು ಠೇವಣಿದಾರ ಏನು ವಿಶ್ವಾಸ ಇಟ್ಟಿದ್ದಾರೆ, ದೊಡ್ಡ ಅಗಾಧವಾದಂಥ ವಿಶ್ವಾಸ ಯಾಕೆ ಇಟ್ಟರು? ಅವರು 80 ಕೋಟಿ ಹಣ ಇನ್ನೂ ಬಂದಿಲ್ಲ ಅಂತೇಳಿ ಗೊತ್ತಾಯ್ತು. ನಂತರ ರಾಣಿ ಚೆನ್ನಮ್ಮ ಸೊಸೈಟಿದ್ದು ಸಾಧನ್ ಅವರು, ನೀವು ಅಲ್ಲಿ ಕೋರ್ಟಿಗೆ ಹೋದರೆ ಏನಾಗ್ತೈತಿ ಅನ್ನೋದು ಅವರು ತಿಳಿಸಿ ಹೇಳಿದರು. ಅಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿವೆ. ಇನ್ನು RR ಪಾಟೀಲ್ದು ಅದು ಕೂಡ ಇನ್ನೂ 2021 ಪ್ರಕರಣ ದಾಖಲಾಗಿದೆ. ಅದು ಬಸವೇಶ್ವರ ಕೋಆಪರೇಟಿವ್ ಸೊಸೈಟಿದ್ದು, ಅದು ಕೂಡ KPIDಯಲ್ಲೇ ಹೋಗಿದೆ 2021. ಅಂದ್ರೆ ಏನು ಕಾಯ್ದೆ ಬಂದಿದೆ 2004 ಬಂದಿದೆ, ಅದು KPID ಕಾಯ್ದೆ, ಅದನ್ನು ಆದಷ್ಟು ರದ್ದುಪಡಿಸಬೇಕು ಅನ್ನೋದು ಎಲ್ಲರ ವಿಚಾರ ಮತ್ತು ನಮ್ಮ ವಿಚಾರ ಕೂಡ ಅದೇ ಆಗಿದೆ. ಆಗ ಮಾತ್ರ ಠೇವಣಿದಾರರಿಗೆ ನ್ಯಾಯ ಸಿಗುವ ಸಾಧ್ಯತೆ ಹೆಚ್ಚಿದೆ. ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ರಿ, ಅಲ್ಲಿ ನ್ಯಾಯ ಸಿಗ್ತದೆ. ಸಿವಿಲ್ ಕೋರ್ಟ್ದಲ್ಲಿ ಡಿಸಿಷನ್ ಆಗ್ತದೆ, ಇಲ್ಲಿ ಡಿಸಿಷನ್ ಆಗೋದು ಭಾಳ ವಿಳಂಬ ಆಗ್ತದೆ. ಇನ್ನು CID ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಾರೆ ಅಥವಾ ಇನ್ನಷ್ಟು ದೂರನ್ನು ಅವರು ಸ್ವೀಕಾರ ಮಾಡ್ತಾರೋ ಅಥವಾ ಬರ್ತಿತ್ತೋ ಕಾದು ನೋಡಬೇಕು. ಯಾಕಂದರೆ ಇಲ್ಲಿವರೆಗೆ ಒಬ್ಬರು ದೂರು ಕೊಟ್ಟಿದ್ದಾರೆ. ಅವರ 35,000 ಕೋಟಿ ಹಗರಣ, 4,500 ಕೋಟಿ ಹಗರಣ ಏನೇನೋ ಹೇಳ್ತಾ ಇದ್ದಾರೆ. ಅಂದರೆ ಅಧಿಕಾರಿಗಳು ಮಾತ್ರ ಎಷ್ಟು ಬಂದು ನಮ್ಗೆ ಹತ್ತಿರ ಸಿಕ್ಕಿದೆ ಅದನ್ನು ತಪಾಸಣೆ ಮಾಡ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.